ನವರಾತ್ರಿಯ ನವದುರ್ಗೆಯರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಾ. ನವರಾತ್ರಿಯ ಮೊದಲ 3 ದಿನಗಳ ಕಾಲ ಮಹಾಕಾಳಿಯನ್ನ ಆರಾಧಿಸಲಾಗುತ್ತೆ. ನಂತರದ 3 ದಿನಗಳ ಕಾಲ ಮಹಾಲಕ್ಷ್ಮಿಯನ್ನ ಪೂಜಿಸಲಾಗುತ್ತೆ. ಹಾಗಾದ್ರೆ ನವರಾತ್ರಿಯಂದು ಮಹಾಲಕ್ಷ್ಮಿಯನ್ನ ಪೂಜಿಸೋದ್ರ ಮಹತ್ವ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ನವರಾತ್ರಿಯ ನವದುರ್ಗೆಯರು ವಿಶೇಷ ಕಾರ್ಯಕ್ರಮದಲ್ಲಿ. ನವರಾತ್ರಿಯಂದು ಮಹಾಲಕ್ಷ್ಮಿಯನ್ನ ಪೂಜಿಸೋದ್ರ ಉದ್ದೇಶ ಏನು, ಅದರ ಮಹತ್ವ ಏನು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ನಾಡಿಗೆ ಪರಿಚಿತವಾದಂತಹ ದೈವಜ್ಞ ಸೋಮಯಾಜಿಯವರು. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಗುರುಜಿ, ನಾವೆಲ್ಲ ನೋಡಿದೀವಿ, ಅಂದ್ರೆ ಮಹಾಲಕ್ಷ್ಮಿಯನ್ನ ಪೂಜಿಸೋಕೆ ನಾನಾ ಅವಕಾಶಗಳಿದೆ. ಉದಾಹರಣೆಗೆ ವರಮಹಾಲಕ್ಷ್ಮಿ ಹಬ್ಬದಂದು ಕೂಡ ಮಹಾಲಕ್ಷ್ಮಿಯನ್ನ ನಾವು ಪೂಜಿಸ್ತೀವಿ. ಆದ್ರೆ ನವರಾತ್ರಿಯಂದು ಯಾಕೆ ಪೂಜಿಸಬೇಕು, ಇದರ ಮಹತ್ವ ಏನು ಮತ್ತೆ ಉದ್ದೇಶ ಏನು? ಓಂ ಶ್ರೀ ಗುರುಭ್ಯೋ ನಮಃ. ಕಲಾಕಾಷ್ಠಾದಿರೂಪೇಣ ಪರಿಣಾಮ ಪ್ರದಾಯಿನಿ ವಿಶ್ವಸ್ಯೋಪರತೋ ಶಕ್ತಿ ನಾರಾಯಣಿ ನಮೋಸ್ತುತೆ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಮಹಾಲಕ್ಷ್ಮಿ ಪೂಜೆ ನವರಾತ್ರಿಯಲ್ಲಿ ಯಾಕೆ ಮಾಡಬೇಕು ಅಂತಕ್ಕಂಥ ನಿಮ್ಮ ಪ್ರಶ್ನೆ. ಪ್ರಾಯಶಃ ನಮ್ಮ ಕಳೆದ ಸಂಚಿಕೆಯಲ್ಲಿ ಒಂದು ಮಾತು ಹೇಳಿದ್ವಿ. ಆ ಜಗನ್ಮಾತೆಯ ಜಗದ್ರಕ್ಷಕಿಯ 3 ರೂಪಗಳಲ್ಲಿ ನವರಾತ್ರಿಯಲ್ಲಿ ಆರಾಧನೆ ಮಾಡತಕ್ಕಂಥದ್ದು ಒಂದು ಸರಿಯಾದಂತಹ ಮತ್ತು ಜನಪ್ರಿಯವಾದಂತಹ ಪದ್ಧತಿ, ಸಂಪ್ರದಾಯ. ಮೊದಲು 3 ದಿವಸ ಜಗನ್ಮಾತೆಯ ಉಗ್ರ ರೂಪವಾದಂತಹ ಮಹಾಕಾಳಿಯ ರೂಪಕ್ಕೆ ಪೂಜೆ. ಈ 2ನೇ 3 ದಿವಸ ಶಾಂತ ರೂಪವಾದಂತಹ ಮಹಾಲಕ್ಷ್ಮಿಯ ರೂಪಕ್ಕೆ ಪೂಜೆ. ಇಲ್ಲಿ ಮಹಾಲಕ್ಷ್ಮಿಗೆ ಪೂಜೆ ಅಂತಲ್ಲ, ಮಹಾಲಕ್ಷ್ಮಿಯ ರೂಪಕ್ಕೆ. ಇನ್ನು ಮಹಾಲಕ್ಷ್ಮಿಗೆ ಪೂಜೆ ಎಲ್ಲ ಸಂದರ್ಭದಲ್ಲೂ ಭಾರತೀಯ ಪದ್ಧತಿಯಲ್ಲಿ ಮಾತ್ರವಲ್ಲದೇನೆ ಜಗತ್ತಿನ ನಾನಾ ಧರ್ಮಗಳಲ್ಲಿ ಲಕ್ಷ್ಮಿಯ ಆರಾಧನೆ, ಜಗನ್ಮಾತೆಯ ಆರಾಧನೆ, ಶಕ್ತಿ ದೇವತೆಯ ಶಾಕ್ತ ದೇವತೆಯ ಆರಾಧನೆ ವಿವಿಧ ರೂಪಗಳಲ್ಲಿ ಕಾಣಬಹುದು. ನಾವು ಜೂಯಿಷ್ ಧರ್ಮೀಯರಲ್ಲಾಗಲಿ, ಇಸ್ಲಾಂ ಧರ್ಮೀಯರಲ್ಲಾಗಬಹುದು, ಬೇರೆ ಬೇರೆ ಧರ್ಮಗಳಲ್ಲಿ ನಾವು ಜಗತ್ತಿನ ಹಲವಾರು ಧರ್ಮಗಳ ಬಗ್ಗೆ ಒಂದು ಪಕ್ಷಿ ನೋಟ ಬೀರಿದಾಗ ಮಹಾಲಕ್ಷ್ಮಿಯ ಶಾಂತ ದೇವತೆಯ ಅಥವಾ ಜಗನ್ಮಾತೆಯ ಶಾಂತ ರೂಪವನ್ನು ಪೂಜೆ ಮಾಡತಕ್ಕಂಥದ್ದು ಬಹಳ ಹಿಂದಿನಿಂದ ಬಂದಂತಹ ಒಂದು ಇತಿಹಾಸ. ನಮ್ಮ ಭಾರತೀಯರ ವೈಶಿಷ್ಟ್ಯತೆಯೋ ಪ್ರತಿಯೊಂದು ಪ್ರಕೃತಿಗೂ, ಪ್ರಕೃತಿಯ ಪ್ರತಿಯೊಂದು ವಿಶೇಷತೆಗಳಿಗೂ, ಪ್ರಕೃತಿಯ ಪ್ರತಿಯೊಂದು ಚೇಷ್ಟೆಗೂ ಕೂಡ ಒಂದು ದೈವತ್ವವನ್ನು ಕಂಡು, ದೈವತ್ವವನ್ನು ಕೊಟ್ಟು ವೈಶಿಷ್ಟ್ಯಪೂರ್ಣವಾಗಿ ಆರಾಧನೆ ಪೂಜೆಯನ್ನು ಮಾಡಿ ಕೃತಜ್ಞತೆಯನ್ನು ಸಮರ್ಪಿಸ್ತಕ್ಕಂತಹ ವೈವಿಧ್ಯತೆ ಭಾರತೀಯರದ್ದು. ಹಾಗಾಗಿ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ 2ನೇ 3 ದಿವಸ ಚೌತಿ, ಪಂಚಮಿ ಮತ್ತು ಷಷ್ಠಿ, ನವರಾತ್ರಿಯ ಚೌತಿ 4ನೇ ದಿವಸ, 5ನೇ ದಿವಸ ಮತ್ತು 6ನೇ ದಿವಸ ಆ ಜಗನ್ಮಾತೆಗೆ ಮೂಲಭೂತವಾಗಿ ಪೂಜೆ ಮಾಡತಕ್ಕಂಥದ್ದು, ಅದರಲ್ಲೇನು ಬದಲಾವಣೆ ಇಲ್ಲ. ಆದರೆ ಅಲ್ಲಿ ಮಾಡತಕ್ಕಂಥ ಪೂಜೆಯಲ್ಲಿ ಮಹಾಲಕ್ಷ್ಮಿಯ ರೂಪಕ್ಕೆ ವಿಶೇಷವಾದ ಪ್ರಾಧಾನ್ಯತೆ ಕೊಟ್ಟು ಮಾಡಿರ್ತಕ್ಕಂಥದ್ದು ಒಂದು. ಇನ್ನು ಲಕ್ಷ್ಮೀ ಪೂಜೆ ಅಂತಕ್ಕಂಥದ್ದು ಇಲ್ಲಿ ಕೇವಲ ನಾವು ವರಮಹಾಲಕ್ಷ್ಮಿ ವ್ರತದಲ್ಲೋ ಅಥವಾ ಧನಲಕ್ಷ್ಮಿ ಪೂಜೆಯಲ್ಲೋ ಮಾಡ್ತೇವಲ್ಲ, ಆ ರೀತಿಯ ಲಕ್ಷ್ಮೀ ಪೂಜೆ ಅಲ್ಲ. ಮೂಲಭೂತ ಉದ್ದೇಶ ಲಕ್ಷ್ಮಿಯ ಅನುಗ್ರಹ ನಮಗಿರಲಿ, ನಮ್ಮ ಜೀವನ ಮಂಗಳಮಯವಾಗಿರಲಿ ಅಂತ ಕೇಳ್ಕೊಳ್ಳೋದಾದರೂ ಕೂಡ ಲಕ್ಷ್ಮೀ ಪೂಜೆಯ ನೇರ ರೂಪ ಇಲ್ಲಿರೋದಿಲ್ಲ. ಆ ಜಗನ್ಮಾತೆಯ ಶಾಂತರೂಪವಾದಂತಹ ಮಹಾಲಕ್ಷ್ಮಿಯ ರೂಪದಲ್ಲಿ ಮಾಡತಕ್ಕಂಥ ಪೂಜೆ. ಆದ್ದರಿಂದ ಮಹಾಲಕ್ಷ್ಮಿ ರೂಪ ಅಂತ ಹೇಳ್ತೀವಿ. 9 ದಿವಸ 9 ಥರದ ರೂಪಗಳಂತ ಹೇಳಿದೆ ಹಿಂದಿನ ಒಂದು ಕಳೆದ ಸಂಚಿಕೆಯಲ್ಲಿ. ಅದೇ ರೀತಿ ಆದರೂ ಕೂಡ ಇದರಲ್ಲಿ ಲಕ್ಷ್ಮಿಗೆ ಒಂದು ಪ್ರಾಧಾನ್ಯತೆ ಕೊಟ್ಟರು ನಮ್ಮ ಪೂಜೆಯಲ್ಲಿ. ಇನ್ನು ಇದರಲ್ಲೂ ಕೂಡ ಚೌತಿ, ಪಂಚಮಿ, ಷಷ್ಠಿ 3 ದಿವಸ ಅಂತ ಹೇಳಿದ್ವಿ. ಇಲ್ಲಿ ನೋಡಿ, ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ. ಇದು 3 ಮಹಾಕಾಳಿ ರೂಪ.
ತ್ರಿಪುರ ಗಣಪತಿ ಚತುರ್ಥ ಪಂಚಮ ಮತ್ತು ಷಷ್ಠ ಇದು ಮಹಾಲಕ್ಷ್ಮಿಯ ರೂಪ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಆ ರೂಪದಲ್ಲಿ ಮಹಾಲಕ್ಷ್ಮಿಯನ್ನ ಮಹಾಲಕ್ಷ್ಮಿ ನಮಗೆ ಅನುಗ್ರಹಿಸಲಿ, ಸದಾ ನಮ್ಮೊಂದಿಗೆ ನೆಲೆಸಿ ನಮಗೆ ಮಂಗಳಮಯವಾದಂಥ ಜೀವನವನ್ನು ಕರುಣೆ ಮಾಡಲಿ ಅಂತ ಕೇಳ್ಕೊಳ್ತಕ್ಕಂಥದ್ದು ಒಂದು ಸರಿಯಾದಂತಹ ಪದ್ಧತಿ ಮತ್ತು ಸಂಪ್ರದಾಯವನ್ನ. ಓಕೆ ಗುರುಜಿ, ಹಾಗಾದ್ರೆ ಈ 3 ದಿನಗಳ ಕಾಲ ಅಂದ್ರೆ ಪೂಜಾ ವಿಧಿವಿಧಾನಗಳು ಯಾವ ರೀತಿ ಇರಬೇಕು? ಮೊದಲ 3 ದಿನಗಳಿಗೆ ಹೋಲಿಸಿಕೊಂಡ್ರೆ ನಂತರದ ಈ 3 ದಿನಗಳ ಕಾಲ ಯಾವ ರೀತಿ? 9 ದಿವಸದ ಪೂಜೆಗಳಲ್ಲೂ ಕೂಡ ಮೂಲಭೂತವಾಗಿ ಪೂಜೆ ಮಾಡತಕ್ಕಂಥದ್ದು ನವಾವರಣ ಪೂಜೆ, ಕಲ್ಪೋಕ್ತ ಪೂಜೆಯೇ. ಅದರ ನೈವೇದ್ಯಕ್ಕೆ ಮತ್ತು ಅರ್ಚನಾ ವಿಧಾನಗಳು ಬೇರೆ ಬೇರೆಯಾಗಿರುತ್ತೆ. ಒಂದು 4ನೇ ದಿವಸದ ಪೂಜೆ ಮಹಾಲಕ್ಷ್ಮಿದು ಅಂತ ತಗೊಂಡ್ರು ಕೂಡ ಅವತ್ತು ಅಲ್ಲಿ ಗಣಪತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಂತಹ ಒಂದು ವೈಶಿಷ್ಟ್ಯತೆ ನವರಾತ್ರಿಯಲ್ಲಿ. ಅಧಿದೇವತಾ ಪ್ರತ್ಯದೇವತಾ ಪೂಜೆಗಳಲ್ಲಿ 4ನೇ ದಿವಸಕ್ಕೆ ಗಣಪತಿಯ ರೂಪಕ್ಕೆ ಒಂದು ವಿಶೇಷವಾದ ಮಹತ್ವವನ್ನು ಕೊಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಪಂಚಮಿ 5ನೇ ದಿವಸ ಮಾಡತಕ್ಕಂತಹ ಪೂಜೆಗೆ ಬಹಳ ವಿಶಿಷ್ಟತೆ. ಲಲಿತಾ ಪಂಚಮಿ ಅಂತಕ್ಕಂಥ ಒಂದು ವಿಶಿಷ್ಟ ಪೂಜಾ ಪದ್ಧತಿಯಲ್ಲಿ ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣಿ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಪಂಚಭೂತಗಳ ಪ್ರತಿರೂಪವಾದಂತಹ ಪಂಚಮಿಗೆ ವಿಶಿಷ್ಟವಾದಂತಹ ಲಲಿತಾ ಸಹಸ್ರನಾಮಾದಿಗಳಿಂದ ಅರ್ಚನೆ ಪೂಜೆಗಳನ್ನು ಮಾಡತಕ್ಕಂಥದ್ದು. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ. ಅದ್ಭುತವಾದಂತಹ ಈ ಸ್ತೋತ್ರಾದಿಗಳಿಂದ ಮಹಾಲಕ್ಷ್ಮಿಗೆ ಮಹಾ ಜಗನ್ಮಾತೆಗೆ ಲಲಿತಾ ಪಂಚಮಿ ಅಂತಕ್ಕಂಥ ವಿಶಿಷ್ಟವಾದ ನಾಮದಿಂದ ಅರ್ಚನೆ ಪೂಜೆಗಳನ್ನು ಮಾಡಿ 5 ಜನ ಮುತ್ತೈದೆಯರಿಗೆ ಅವರನ್ನು ಕರೆದು ಅವರಿಗೆ ವೈಶಿಷ್ಟ್ಯಪೂರ್ಣವಾಗಿ ಆ ದೇವಿಯನ್ನು ಅವರಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡತಕ್ಕಂಥ ವಿಧಾನ. ಸರಿ ಗುರುಜಿ, ನವರಾತ್ರಿಯಂದು ಮಹಾಲಕ್ಷ್ಮಿಯ ಪೂಜೆ ಮಾಡೋದ್ರ ಉದ್ದೇಶ ಏನು, ಅದರ ಮಹತ್ವ ಏನು ಅನ್ನೋದನ್ನ ಗುರುಜಿ ತಿಳಿಸ್ಕೊಟ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಚಿಕ್ಕ ಬ್ರೇಕ್ನ ನಂತರ. ನವರಾತ್ರಿಯ ನವದುರ್ಗೆಯರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ತಿಳಿಸ್ಕೊಡ್ತಾ ಇದ್ರು ನವರಾತ್ರಿಯಂದು ಯಾಕೆ ಮಹಾಲಕ್ಷ್ಮಿಯನ್ನ ಪೂಜಿಸಬೇಕು, ಅದರ ಉದ್ದೇಶ ಏನು, ಮಹತ್ವ ಏನು ಅನ್ನೋದನ್ನ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಗುರುಜಿಯವರಿಂದ ಪಡ್ಕೊಳ್ಳೋಣ. ಗುರುಜಿ, ನಾವು ನೋಡ್ತಾ ಇದ್ವಿ ಮಹಾಲಕ್ಷ್ಮಿಯನ್ನ ಯಾಕೆ ನವರಾತ್ರಿಯಂದು ಪೂಜಿಸ್ತೀವಿ ಅನ್ಬಿಟ್ಟು. ಆದ್ರೆ ಇನ್ನೊಂದು ಇಲ್ಲಿ ಅನುಮಾನ ಕಾಡುತ್ತೆ. ಯಾಕಂದ್ರೆ ಈಗ ಲಕ್ಷ್ಮಿಯನ್ನ ಕೂರ್ಸೋದು ಒಂದು ಪದ್ಧತಿ ಇದೆ. ಕೆಲವರು ದೀಪ ಅಂದ್ರೆ ನವರಾತ್ರಿಯಂದು ಕೂಡ ಏನು ಲಕ್ಷ್ಮಿಯನ್ನ ಕೂರಿಸ್ತಾರೆ. ಯಾಕೆ ಕೂರಿಸ್ಬೇಕು? ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹ ವೈಶಿಷ್ಟ್ಯತೆ ಭಾರತೀಯರದ್ದು. ಹಲವು ಪ್ರಾಂತ್ಯಗಳಲ್ಲಿ ಹಲವು ರೀತಿಯಾದಂತಹ ಪೂಜೆ ಪುನಸ್ಕಾರಗಳಿದ್ದರೂ ಕೂಡ ಇಲ್ಲಿ ಶಾಸ್ತ್ರ, ಸಂಪ್ರದಾಯ, ಪದ್ಧತಿ ಅಂತಕ್ಕಂಥ ಒಂದು ಬೇರೆ ಬೇರೆ ವಿಧಾನಗಳು. ಶಾಸ್ತ್ರ ಅಂತಕ್ಕಂಥದ್ದು ಋಷಿವಾಕ್ಯ ಮತ್ತು ವೇದೋಕ್ತವಾದಂಥದ್ದು. ಸಂಪ್ರದಾಯವು ಆಯಾಯ ಪ್ರಾಂತ್ಯದಲ್ಲಿ ಕಾಲಮಾನಕ್ಕೆ ಅನುಗುಣವಾಗಿ ನಡೆದು ಬಂದಂತಹ ಒಂದಷ್ಟು ವಿಶೇಷತೆಗಳು. ಪದ್ಧತಿ ಆಯಾಯ ಕ್ಷೇತ್ರದ ಹೊರತಾಗಿ ಕೆಲವು ಸಂಸಾರಗಳಲ್ಲಿ, ಕೆಲವು ಮನೆಗಳಲ್ಲಿ, ಕೆಲವು ಮನೆತನಗಳಲ್ಲಿ ಬೇರೆ ಬೇರೆ ಕಾರಣದಿಂದ ಒಂದಿಷ್ಟು ನಿಯಮವನ್ನು ಅವರೇ ಮಾಡಿಕೊಂಡಿರ್ತಾರೆ. ಹಾಗಾಗಿ ಈ ಕಲಶವನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಬೊಂಬೆಯನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಇನ್ನು ಧಾನ್ಯ ಲಕ್ಷ್ಮಿಯಲ್ಲಿ ಹಾಕ್ತಕ್ಕಂಥದ್ದು, ಅಷ್ಟಲಕ್ಷ್ಮಿಯರ ಪೂಜೆ, ಕೇವಲ ಮನೆಯಲ್ಲಿರ್ತಕ್ಕಂತಹ ನಿತ್ಯ ಪೂಜೆಯಲ್ಲಿ ಉಪಯೋಗಿಸ್ತಕ್ಕಂಥ ದೇವತೆಗಳಿಗೆ ಮಾತ್ರವೇ ಪೂಜೆ, ಇನ್ನು ಶ್ರೀಚಕ್ರಾರ್ಚನೆ, ಇದೆಲ್ಲದೂ ಕೂಡ ಕೆಲವಷ್ಟು ವಿವಿಧ ವ್ಯತ್ಯಾಸಗಳು, ಕೆಲವು ಸಂಪ್ರದಾಯಗಳ ಬಂದಿದೆಯೇ ಹೊರತಾಗಿ ಶಾಸ್ತ್ರದಲ್ಲಿ ಇರೋ ರೀತಿಯಲ್ಲಿ ಪೂಜೆ ಅಂತಂದರೆ ಇಲ್ಲಿ ಸ್ಪಷ್ಟವಾದ ಉಲ್ಲೇಖ ಇದೆ ಶಾಸ್ತ್ರದಲ್ಲಿ. ಇದಮಿತ್ತಂ ಅಂತ ಶಾಸ್ತ್ರ ಹೇಳುತ್ತೆ. ಏನಲ್ಲಿ ನವರಾತ್ರಿಗೆ ಘಟಸ್ಥಾಪನೆ ಅಂತಕ್ಕಂಥದ್ದು ವೈಶಿಷ್ಟ್ಯವಾದಂಥದ್ದು, ಒಪ್ಪುಗೊಳ್ತಕ್ಕಂಥ ವಿಚಾರ. ಇನ್ನು ಆ ಕಲಶ ಸ್ಥಾಪನೆ, ಘಟಸ್ಥಾಪನೆಯಲ್ಲಿ ದೇವಿಯನ್ನು ಆವಾಹನೆ ಮಾಡಿ ಪ್ರತಿ ದಿವಸವೂ ಕೂಡ ಆಯಾಯ ರೂಪಕ್ಕೆ ಆವಾಹನೆಯನ್ನು ಮಾಡಿ ಷೋಡಶೋಪಚಾರ ಪೂಜೆ, ಕಲ್ಪೋಕ್ತ ಪೂಜೆ ಮಾಡ್ತಕ್ಕಂಥದ್ದು. ಶ್ರೀಚಕ್ರ ಮೇರು ಇಟ್ಟುಕೊಂಡಿರ್ತಕ್ಕಂಥವರು ಶ್ರೀಚಕ್ರ ಮೇರುವಿಗೆ ಕಲ್ಪೋಕ್ತ ಪೂಜೆ ಮಾಡ್ತಕ್ಕಂಥದ್ದು. ಇದೆಲ್ಲದೂ ಕೂಡ ಶಾಸ್ತ್ರಸಮ್ಮತವಾದಂಥದ್ದೇನೆಯೇ, ಇದೇನು ಅಶಾಸ್ತ್ರೀಯವಾದದ್ದಲ್ಲ.
ಓಕೆ ಗುರುಜಿ, ಹಾಗಾದ್ರೆ ನಮ್ಮ ಹಿರಿಯರು ಇದನ್ನ ರೂಢಿಸ್ಕೊಂಡು ಬಂದಿರ್ಬೇಕಾ? ನವರಾತ್ರಿ ಪೂಜೆಯನ್ನ ಮಾಡೋದನ್ನ ಹಿರಿಯರು ರೂಢಿಸ್ಕೊಂಡು ಬಂದಿರ್ಬೇಕಾ, ಅಥವಾ ಅದನ್ನ ಹೊಸದಾಗಿ ಪ್ರಾರಂಭ ಮಾಡಬಹುದಾ ಅಂತ ಕೇಳೋರ್ಗೆ ಏನ್ ಹೇಳ್ತೀರಾ? ಪ್ರಾಯಶಃ ನಮ್ಮ ಕಳೆದ ಸಂಚಿಕೆಯಲ್ಲಿ ಇದಕ್ಕೊಂದಿಷ್ಟು ಉತ್ತರ ಕೊಟ್ಟಿದ್ವಿ ಅಂತ ಕಾಣುತ್ತೆ. ನಮ್ಮ ಹಿರಿಯರು ಹಾಕ್ಕೊಟ್ಟಂತಹ ಒಂದು ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದು ಬಹಳ ಉತ್ತಮವಾದಂತಹ ಪದ್ಧತಿ. ಜೊತೆಗೆ ಕಾರಣಾಂತರದಿಂದ ಹಿರಿಯರು ಹಾಕ್ಕೊಟ್ಟಿಲ್ಲದೆ ಇದ್ದ ಪಕ್ಷದಲ್ಲೂ ಕೂಡ ನಮ್ಮಲ್ಲಿ ಸಂಪನ್ಮೂಲಗಳು, ವ್ಯವಸ್ಥೆಗಳು, ಸಾಮರ್ಥ್ಯ ಇದ್ದಾಗ ಕೆಲವಷ್ಟು ಇಂತಹ ವಿಶೇಷವಾದ ವ್ರತವನ್ನು ನಾವು ಪ್ರಾರಂಭ ಮಾಡೋದರಿಂದ ಮುಂದಿನ ತಲೆಮಾರಿಗೆ ಬಹಳ ಶುಭವಾಗತ್ತೆ, ನಮ್ಮ ಮುಂದಿನ ಜೀವನ ಅತ್ಯುತ್ತಮವಾಗತ್ತೆ ಅಂತಕ್ಕಂಥದ್ರಲ್ಲಿ ಸಂಶಯವಿಲ್ವಮ್ಮ. ಈ ಪದ್ಧತಿಯ ನವರಾತ್ರಿಯ ವೈಶಿಷ್ಟ್ಯತೆಗಳಲ್ಲಿ ಅದಕ್ಕೂ ಕೂಡ ಅವಕಾಶ ಇದೆಯಮ್ಮ. ಓಕೆ ಗುರುಜಿ, ಹಾಗಾದ್ರೆ ಮಹಾಕಾಳಿಯ ನಂತರ ಮಹಾಲಕ್ಷ್ಮಿಯನ್ನ ಯಾಕೆ ಪೂಜೆ ಮಾಡಬೇಕು? ಇಲ್ಲಿ ಹೇಳಿದ್ನಲ್ಲ, ಮೊದಲು 3 ದಿವಸಗಳಲ್ಲಿ ಏನು ನಾವು ದೇವಿಯ ಉಗ್ರ ರೂಪದಲ್ಲಿ ಪೂಜೆ ಮಾಡಿ ನಮ್ಮ ಅರಿಷಡ್ ವರ್ಗಗಳ ನಾಶಕ್ಕಾಗಿ, ನಮ್ಮ ಸುತ್ತಲೂ ಇರತಕ್ಕಂತಹ ದುಷ್ಟಶಕ್ತಿಗಳನ್ನು ದೂರ ಮಾಡೋದಕ್ಕಾಗಿ ಉಗ್ರ ರೂಪದ ಪೂಜೆ, ವ್ಯವಸ್ಥಿತವಾಗಿ ಬದುಕನ್ನು ಕಾಣೋದಕ್ಕಾಗಿ ಸೌಮ್ಯ ರೂಪದ ಪೂಜೆ, ಜ್ಞಾನ ಸಾಧನೆ ಮಾಡಿ ಮೋಕ್ಷದ ಪ್ರಾಪ್ತಿಗಾಗಿ ಮಹಾ ಸರಸ್ವತಿಯ ರೂಪದ ಪೂಜೆ. ಹಾಗಾಗಿ 3 ಪೂಜಾ ವಿಧಾನಗಳನ್ನು ಹೇಳ್ತೀವಿ. ಇಲ್ಲಿ ಪೂಜಾ ವಿಧಾನದಲ್ಲೂ ಧ್ಯಾನಾವಾಹನಾದಿ ಫಸ್ಟು ಆ ಮಹಾಲಕ್ಷ್ಮಿಗಾಗಲಿ ಅಥವಾ ಈ ನವರಾತ್ರಿಯ ಎಲ್ಲ ಕಲ್ಪ ಪೂಜೆಗಳಲ್ಲೂ ಕೂಡ ಧ್ಯಾನವನ್ನು ಹೇಳ್ತೀವಿ. ಆ ದೇವಿಯ ಧ್ಯಾನ ಸಿಂಧೂರಾರುಣ ವಿಗ್ರಹಾಂ ತ್ರಣಯನ ಮಾಣಿಕ್ಯ ಮೌಳಿ ಸ್ಫುರತ್ತಾರ ನಾಯಕ ಶೇಖರಾಂ ಸಂಜಮುಖಿ ಮಾಪೀದ ಭಕ್ಷೋರುಹಾಂ ಪಾಣಿಭ್ಯ ಮಳಿಪೂರ್ಣ ರತ್ನ ಶಶಿಕಂ ಅಂತ ಹೇಳಿ ಆ ಧ್ಯಾನಗಳನ್ನು ಹೇಳ್ಕೊಂಡು ಬರ್ತೀವಿ. ಧ್ಯಾನದ ನಂತರ ಬರತಕ್ಕಂಥದ್ದು ಆವಾಹನೆ. ವಿಧಿಪೂರ್ವಕವಾಗಿ ಕಲ್ಪೋಕ್ತವಾದಂಥ ಪೂಜೆ, ನವಾವರಣ ಪೂಜೆ ಅಥವಾ ಷೋಡಶೋಪಚಾರ ಪೂಜೆ ಮಾಡಿದ್ರು ಕೂಡ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರ ಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ಅಂಥೇಳಿ ದೇವಿಯ ರೂಪವನ್ನು ಹೇಳಿಕೊಂಡು ಮಹಾಲಕ್ಷ್ಮೀ ನಮಃ ಆವಾಹಯಾಮಿ ಸ್ವಾಗತಂ ತಾಂ ಮಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವೆಂದೇಜಂ ಗಾಮಶ್ವಂ ಪುರುಷಾನಹಂ ಆಸನಂ ಸಮರ್ಪಯಾಮಿ ಸುಖಾಸನ ಸಮರ್ಪಯಾಮಿ ಅಂಥೇಳಿ ಆಸನವಂತ ತೋರಿಸ್ತೀವಿ. ಇಲ್ಲಿ ಎಂಥ ಅದ್ಭುತವಾದಂಥ ಕಲ್ಪನೆ ನೋಡಿ. ನಂತರ ಮಾಡ್ತಕ್ಕಂಥದ್ದೇ ಪಾದಾರವೆಂದೆಯೋ ಪಾದ್ಯಂ ಪಾದ್ಯಂ, 2 ಪಾದಗಳಿಗೂ ಕೂಡ ಕಾಲು ತೊಳ್ಕೊಳ್ಳಿ ಅಂತ ಹೇಳಿ ನೀರನ್ನು ಹಾಕ್ತೀವಿ. ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ, 2 ಕೈಗಳಿಗೂ ಕೂಡ ಅರ್ಘ್ಯ, ಕೈ ತೊಳ್ಕೊಳ್ಳಿ ಅಂಥೇಳಿ. ಇದರಲ್ಲಿ ಕಲ್ಪನೆ ನಮ್ಮ ಶರೀರದ ಥರನೇ ಆ ದೇವಿಯ ಶರೀರವೂ ಇದೆ ಅಂಥೇಳಿ ಸ್ವಾಗತ ಮಾಡಿ ಬನ್ನಿ, ಕೂತ್ಕೊಳ್ಳಿ, ಆಸನ ಸಮರ್ಪಣೆ. ಅದರ ನಂತರದಲ್ಲಿ ಕಾಲು ತೊಳ್ಕೊಳ್ಳೋದಕ್ಕೆ ಕೈ ತೊಳ್ಕೊಳ್ಳೋದಕ್ಕೆ ನೀರನ್ನು ಸಮರ್ಪಣೆ ಮಾಡ್ತೀವಿ. ಮುಖ್ಯ ಆಚಮನಿ ವಾಚಮನಿಯಂ ಸಮರ್ಪಯಾಮಿ, ಮುಖಕ್ಕೆ ಬಾಯಿ ತೊಳ್ಕೊಳ್ಳಿ, ಮುಖ ತೊಳ್ಕೊಳ್ಳಿ ಇಂಥ ಆಚಮನಿಗೆ ನೀರು ಕೊಡ್ತೀವಿ. ಎಂಥ ಅದ್ಭುತವಾದಂಥ ಕಲ್ಪನೆ. ನಂತರದಲ್ಲಿ ಸ್ನಾನ. ಆ ಸ್ನಾನ ದೇವಿಗೆ ಫಲಪಂಚಾಮೃತ ಅಭಿಷೇಕ ಅಥವಾ ಕ್ಷೀರಾಭಿಷೇಕ ವಿಧಿಪೂರ್ವಕವಾಗಿ ಹೇಳುತ್ತೆ. ಫಲಪಂಚಾಮೃತ 5 ಥರದ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ. ಇದರ ನಂತರದಲ್ಲಿ ಹರಿದ್ರೋದಕ ಸ್ನಾನ, ಅರ್ಶನದ ನೀರಿನಿಂದ ದೇವಿಗೆ ಫಲ, ಎಳನೀರಿನ ಸ್ನಾನ. ಇದಿಷ್ಟು ದೇವಿಗೆ ವೈಶಿಷ್ಟ್ಯತೆಯಿಂದ ಹೇಳಿರ್ತಕ್ಕಂಥದ್ದು. ಮಧುವಾತ ಋತಾಯತೆ ಮಧುಕ್ಷರಂತೆ ಸಿಂಧವಾಹ, ಜೇನುತುಪ್ಪದಿಂದ ದೇವಿಗೆ ಅಭಿಷೇಕ ಹೇಳುತ್ತೆ. ಈ ಒಂದು ವಿಧಿಪೂರ್ವಕವಾದಂಥ ಸ್ನಾನದ ನಂತರದಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ವಸ್ತ್ರ ಸಮರ್ಪಣೆ. ಎಷ್ಟು ಸಂಪ್ರದಾಯಬದ್ಧವಾಗಿದೆ ನೋಡಿ ನಮ್ಮ ಪದ್ಧತಿ. ವಸ್ತ್ರದ ನಂತರದಲ್ಲಿ ಯಜ್ಞೋಪವೀತ ಸಮರ್ಪಣೆ. ಏನಪ್ಪ, ದೇವಿಗೆ ಯಜ್ಞೋಪವೀತ ಬರೀ ಗಂಡಸರಿಗೆ ಮಾತ್ರ, ಗಂಡು ದೇವತೆಗಳಿಗೆ ಮಾತ್ರ ಯಜ್ಞೋಪವೀತ ಅಂತಕ್ಕಂಥ ನಿಮ್ಮ ಭಾವನೆ ಇದ್ದಿರಬಹುದು. ಆದರೆ ಇಲ್ಲೂ ಕೂಡ ವಿಶಿಷ್ಟಪೂರ್ಣವಾಗಿ ಆಗಲೇ ಹೇಳಿದೆ, ಪುರಾ ಕಲ್ಪೇಶು ನಾರೀಣ ಮೌಂಜಿ ಬಂಧನ ಮಿಷ್ಯತೆ ಅಂತ. ಹಾಗಾಗಿ ಈ ಥರ ಷೋಡಶೋಪಚಾರ ಪೂಜೆ ಇಲ್ಲೇ ಕಲ್ಪೋಕ್ತದಲ್ಲಿ ವೇದ ಮಂತ್ರಗಳ ಉಚ್ಚಾರಣೆ ಸ್ವಲ್ಪ ಕಡಿಮೆ. ಸರಿ ಗುರುಜಿ, ನವರಾತ್ರಿ ಎಂದು ಮಹಾಲಕ್ಷ್ಮಿಯನ್ನ ಯಾಕೆ ಪೂಜೆ ಮಾಡಬೇಕು, ಅದರ ಮಹತ್ವ ಏನು, ಆಚಾರ ವಿಚಾರಗಳು ಏನ್ ಹೇಳುತ್ತೆ ಅನ್ನೋದನ್ನ ಗುರುಜಿ ತಿಳಿಸ್ಕೊಟ್ರು. ಇನ್ನು ಉಪವಾಸ ಎಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.
ನವರಾತ್ರಿಯ ನವದುರ್ಗೆಯರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನವರಾತ್ರಿಯಂದು ಮಹಾಲಕ್ಷ್ಮಿಯನ್ನ ಯಾಕೆ ಪೂಜಿಸಬೇಕು ಅನ್ನೋದನ್ನ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಇನ್ನು ಗುರುಜಿ, ಉಪವಾಸ ಎಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ ಈ ಒಂದು ವ್ರತದಲ್ಲಿ? ಎಲ್ಲ ತರದ ವ್ರತದಲ್ಲೂ ಕೂಡ ದೇಹದಂಡನೆಗೆ ಒಂದಿಷ್ಟು ಪ್ರಾಶಸ್ತ್ಯವನ್ನ ಕೊಟ್ಟರು ನಮ್ಮ ಪೂರ್ವಿಕರು. ನವರಾತ್ರಿಯಲ್ಲಿ 9 ದಿವಸವೂ ಉಪವಾಸ ಮಾಡತಕ್ಕಂತಹ ಒಂದು ಪದ್ಧತಿಯೂ ಇದೆ. ಇನ್ನು ಆ 9 ದಿವಸದ ಉಪವಾಸದ ಪದ್ಧತಿಯೋ ಮೊದಲು 3 ದಿವಸ ಫಲಾಹಾರ ಅಂತಂದ್ರೆ ಕೇವಲ ಹಣ್ಣು ಮತ್ತು ಲಘುವಾದಂತಹ ಪಾನೀಯ ಅಂತಂದ್ರೆ ಹಾಲು ಅಥವಾ ಹಣ್ಣಿನ ರಸ ಅಥವಾ ಎಳ್ನೀರು. 2ನೆಯ 3 ದಿವಸ ಕೇವಲ ಹಣ್ಣಿನ ರಸ ಹಾಲು ಮಾತ್ರ. 3ನೇ 3 ದಿವಸ ಬರೀ ನೀರು. ಇದಿಷ್ಟನ್ನ ಹೇಳ್ಕೊಂಡು ಬಂದರು. ಇನ್ನು ಅದು ಸಾಧ್ಯವಾಗದೇ ಇದ್ದಂಥವ್ರು ದೈಹಿಕವಾಗಿ 1 ಹೊತ್ತು ಲಘು ಆಹಾರ ತಗೊಂಡು ಇನ್ನು ಏನು ಆಹಾರ ತಗೊಳ್ಳದೇನೆ 24 ಗಂಟೆಗಳಲ್ಲಿ 1 ಹೊತ್ತು ಮಾತ್ರ, 1 ಸಾರಿ ಮಾತ್ರ ಆಹಾರವನ್ನು ಸೇವೆ ಮಾಡ್ತಕ್ಕಂಥದ್ದು. ಇನ್ನು 1 ಹೊತ್ತು ಊಟ, ಇನ್ನೊಂದು ಹೊತ್ತು ಲಘು ಉಪಹಾರವನ್ನು ತಗೊಂಡು ಮಾಡ್ತಕ್ಕಂಥದ್ದು. ಈ ಎಲ್ಲ ಪದ್ಧತಿಯು ನವರಾತ್ರಿಯಲ್ಲಿ ಆಚರಣೆಯಲ್ಲಿ ಇದೆ. ಎಲ್ಲ ಥರದ ಉಪವಾಸಕ್ಕೂ ಏನಪ್ಪ ಅಂದರೆ ಆಹಾರ ತ್ಯಾಗದಿಂದ ದೈಹಿಕವಾಗಿ ಒಂದಿಷ್ಟು ಸ್ಥಿರತೆ ಬಂದು ಮನಸ್ಸು ಏಕಾಗ್ರಚಿತ್ತವಾಗಿ ಆ ಜಗದ್ರಕ್ಷಕಿಯ ಜಗನ್ಮಾತೆಯ ಚರಣ ಕಮಲಗಳಲ್ಲಿ ಕೇಂದ್ರೀಕೃತವಾಗುತ್ತೆ ಅಂತಂಥದ್ದು ಅನುಭವ ಸಿದ್ಧಾಂತ. ಹಾಗಾಗಿ ಆ ದೇವಿಗೆ ವಿಶಿಷ್ಟವಾಗಿ ಉಪವಾಸ ವ್ರತವನ್ನು ಹೇಳ್ಕೊಂಡು ಬರ್ತಾರೆ. ಆದರೆ ಈ ಉಪವಾಸ ವ್ರತ ಯಾರಿಗೆ ನಿಷಿದ್ಧ ಅಂತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಿ. ಉಪವಾಸ ವ್ರತ ಚಿಕ್ಕ ವಯಸ್ಸಿನ ಮಕ್ಕಳಿರ್ತಕ್ಕಂಥವರಿಗೆ ಮತ್ತು ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳಿಗೆ. ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು ಅಂತಂದರೆ ಅವರು ಇನ್ನೂ ಅವರ ಸಂಸಾರ ಜೀವನದ ಮತ್ತೆ ಮತ್ತೆ ತಾಯಿ ಆಗ್ತಕ್ಕಂತಹ ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು, ತಿರ್ಗಾ ಅವರು ಗರ್ಭಧಾರಣೆ ಮಾಡಿ ಇನ್ನೊಂದು ಮಗುವಿಗಾಗಿ ಇಷ್ಟಪಡ್ತಾ ಇರತಕ್ಕಂಥವ್ರು, ಅಥವಾ ಇನ್ನೂ ಮಕ್ಕಳಾಗದೇ ಇರತಕ್ಕಂತಹ ಹೆಣ್ಣು ಮಕ್ಕಳು, ಇವರುಗಳಿಗೆ ಈ ರೀತಿಯ ಉಪವಾಸಗಳು ಶಾಸ್ತ್ರದಲ್ಲಿ ಸಮ್ಮತಿ ಇಲ್ಲ. ಅವರ ಒಂದು ದೈಹಿಕವಾದಂತಹ ಸ್ಥಿರತೆ ಅವರು ಕಾಪಾಡಿಕೊಳ್ಳೋದಕ್ಕಾಗಿ ಇಂತಹ ಉಪವಾಸಗಳು ಅವರಿಗೆ ನಿಷಿದ್ಧ. ಇಂಥ ಉಪವಾಸಗಳೆಲ್ಲದೂ ಕೂಡ ಮುಖ್ಯವಾಗಿ ನಾನು ನಮ್ಮ ಶಾಸ್ತ್ರ ಮತ್ತು ಸಂಪ್ರದಾಯ ರೀತ್ಯ ಯಾರಿಗೆ ಇದು ಸರಿಯಾದಂಥದ್ದು ಇಂಥ ಉಪವಾಸ ಅಂತಂದರೆ, ನಮ್ಮ ಹೆಣ್ಣು ಮಕ್ಕಳಲ್ಲಿ ಅವರ ಒಂದು ಮಾಸಿಕ ಪ್ರಕೃತಿಯ ಕರೆ ಏನಿದೆ ಅದು ನಿಂತೋದಂಥವರು ಇಂಥ ವ್ರತಗಳಿಗೆಲ್ಲ ಬಹಳ ಸೂಕ್ತವಾದ್ದು. ಉಪವಾಸ ಇಂಥದ್ದೆಲ್ಲ ಮಾಡೋದಕ್ಕೆ ಸರಿಯಾದಂಥದ್ದು. ಹಾಗಾದ್ರೆ ಈಗ ಮಹಾಲಕ್ಷ್ಮಿಯನ್ನ ಪೂಜಿಸೋದಕ್ಕೆ ಇಂತಿಷ್ಟೇ ಸಮಯ ಅಂತ ಇದೆಯಾ? ಅಂದ್ರೆ ಇದೇ ಸಮಯದಲ್ಲಿ ಮಹಾಲಕ್ಷ್ಮಿಯನ್ನ ನಾವು ಪೂಜಿಸಬೇಕು ಅನ್ನೋದೇನಾದ್ರೂ? ನವರಾತ್ರಿಯಲ್ಲಿ ಮಾಡತಕ್ಕಂತಹ ಪೂಜೆಗೆ ಮುಖ್ಯವಾಗಿ ಶಾಸ್ತ್ರೋಕ್ತವಾಗಿ ಮಾಡಬೇಕಾದ್ರೆ ರಾತ್ರಿಯಲ್ಲಿ ಬಹಳ ವಿಶೇಷ. ಸೂರ್ಯಾಸ್ತದ ನಂತರ ಅಥವಾ ಬ್ರಾಹ್ಮಿ ಮುಹೂರ್ತ ಅಥವಾ ಮಧ್ಯಾಹ್ನ ಕಾಲದಲ್ಲಿ, ಅಂದರೆ ಸುಮಾರಾಗಿ ಒಂದು 12:30, 1 ಗಂಟೆ ಒಳಗಡೆ ಅದರ ಮೇಲ್ಪಟ್ಟು ಪೂಜೆ ಮಾಡ್ತಕ್ಕಂಥದ್ದು ಅಷ್ಟೊಂದು ಸರಿಯಾದಂಥದ್ದಲ್ಲ. ಎಲ್ಲ ಥರದ ಶುಭ ಪೂಜೆಗಳು ಕೂಡ ಸುಮಾರಾಗಿ 1 ಗಂಟೆ ಮೇಲೆ ಮಾಡ್ತಕ್ಕಂಥದ್ದು ಕುತಬ ಕಾಲ ಅಂತ ಕರಿತೇವೆ ಅದನ್ನು. ಅಂತಂದರೆ ಅದು ಅಪರ ಕರ್ಮಕ್ಕೆ ಹೇಳಿಸಿದಂಥ ಕಾಲವೇ ಹೊರತಾಗಿ ಶುಭ ಕಾರ್ಯಕ್ಕೆ ಹೇಳಿಸಿದಂಥ ಕಾಲವಲ್ಲ. ಆದ್ದರಿಂದ ಒಂದು ನಿರ್ದಿಷ್ಟವಾದಂತಹ ಸಮಯದ ಒಳಗಡೆ ನಿರ್ದಿಷ್ಟವಾದ ರೀತಿಯಲ್ಲಿ ಮಹಾಲಕ್ಷ್ಮಿಯ ಆರಾಧನೆಗೆ ರಂಗೋಲಿಯಲ್ಲಿ ಮಹಾಲಕ್ಷ್ಮಿ ಯಂತ್ರವನ್ನು ಬರೆದು ಆ ಯಂತ್ರದಲ್ಲಿ ಮಹಾಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿ ಅಲ್ಲಿ ನವರಾತ್ರಿ ಸಲುವಾಗಿ ಮಾಡ್ತಕ್ಕಂತಹ ಒಂದು ವಿಶಿಷ್ಟವಾದ ಯಂತ್ರ ಪದ್ಧತಿ ಇದೆ. ಅದು ಸಮಯ ಸಿಕ್ಕಿದ್ರೆ ಇವತ್ತು ತೋರಿಸ್ತೀನಿ, ಬರೆದು ಇಲ್ಲಿದ್ರೆ ಇನ್ನೊಂದು ಸಾರಿ ತೋರಿಸ್ತೀನಿ. ಅದನ್ನು ರಂಗೋಲಿಯಲ್ಲಿ ವಿಶಿಷ್ಟವಾಗಿ ಬರ್ಕೊಂಡು ಅಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ, ನಾನು ಆಗಲೇ ಹೇಳಿದ್ನಲ್ಲ ವಿಧಿಪೂರ್ವಕವಾಗಿ 16 ಥರದ ಪೂಜೆ ಅಂತ. ಆಗ ನಾನು ಹೇಳಿದ ಕೂಡಲೇ ಸಮಯ ಆಯಿತು ಅಂತಂದ್ರೆ ನೀವು ವಸ್ತ್ರ ಸಮರ್ಪಣೆ ನಂತರ ಗಂಧದ್ವಾರ ಅಂಧರಾದರ್ಶಾಂ ನಿತ್ಯಪುಷ್ಟಾಂಕ ರೇಷಿಣೀಂ ಗಂಧಂ ಸಮರ್ಪಯಾಮಿ ಅಂತ. ಇಲ್ಲಿ ಗಂಧದಲ್ಲೋ ಮಹಾಲಕ್ಷ್ಮಿ ಅಥವಾ ನವರಾತ್ರಿಯಲ್ಲಿ ಮಾಡ್ತಕ್ಕಂಥ ಈ ಪೂಜೆಗೆ ಇನ್ನೊಂದು ವಿಶಿಷ್ಟವಾದಂತಹ ಗಂಧ ಇಲ್ಲಿ ಹೇಳಿದೆ. ನಿತ್ಯ ಉಪಯೋಗಿಸ್ತಕ್ಕಂತಹ ಶ್ರೀಗಂಧ ಮಾತ್ರ ಅಲ್ಲ, ರಕ್ತಗಂಧ ಅಂತ, ಚಂದನ ಅಂತ ನಮ್ಮ ಭಾಷೆಯಲ್ಲಿ ಕರಿತೀವಿ. ಕೆಂಪು ಗಂಧ ಮತ್ತು ಕೇಸರಿ ಸಿಂಧೂರ ಅಂತ ಏನು ಕರಿತೀವಿ, ಅದನ್ನು ಸಮರ್ಪಣೆ ದೇವಿಗೆ ಬಹಳ ವಿಶಿಷ್ಟ. ಅದರಲ್ಲೂ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಒಂದು ನವರಾತ್ರಿಯ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಪೂಜೆಯಲ್ಲಿ ಸಿಂಧೂರ ಸಮರ್ಪಣೆಗೆ ವಿಶಿಷ್ಟವಾದಂತಹ ಅರ್ಥವನ್ನು ಹೇಳಿದೆ ಶಾಸ್ತ್ರದಲ್ಲಿ. ಆ ಸಿಂಧೂರದ ಸಮರ್ಪಣೆಯನ್ನು ಮಾಡಿ ಪೂಜೆ ಮಾಡ್ತಕ್ಕಂಥದ್ದು. ಇನ್ನು ಗಂಧದ ನಂತರದಲ್ಲಿ ಪುಷ್ಪ,
ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಎಂತಹ ಪುಷ್ಪಗಳು ಹೇಳಿದೆ ಇಲ್ಲಿ. ಬಹಳ ವೈಶಿಷ್ಟ್ಯವಾಗಿ ಮಹಾಲಕ್ಷ್ಮಿ ಪೂಜೆಗೆ ಅಥವಾ ನವರಾತ್ರಿಯಲ್ಲಿ ಮಾಡ್ತಕ್ಕಂಥ ಎಲ್ಲ ಥರದ ಪೂಜೆಗೂ ಕೂಡ ಸುಗಂಧಯುಕ್ತವಾದಂತಹ ಪುಷ್ಪವೇ ಆಗಿರಬೇಕು. ತಾವರೆ ಪುಷ್ಪ, ಮಲ್ಲಿಗೆ ಹೂವು, ಸೇವಂತಿಗೆ ಹೂವು, ಸಂಪಿಗೆ ಹೂವು, ಇಂತಹ ಒಂದು ಪುಷ್ಪಕ್ಕೆ ವಿಶೇಷವಾದ ಮಾನ್ಯತೆ ಕೊಟ್ಟಿದೆ ನಮ್ಮ ಶಾಸ್ತ್ರದಲ್ಲಿ, ಸಂಪ್ರದಾಯದಲ್ಲಿ ಮತ್ತು ವಿಧಿಪೂರ್ವಕವಾಗಿ. ಯಾವ್ಯಾವುದೋ ಹೂವು ಅಂತ ಹೇಳ್ಬಿಟ್ಟು ಚೆಂಡು ಹೂ ತಂದು ಹಾಕಿ ಪೂಜೆ ಮಾಡ್ತಕ್ಕಂಥ ವ್ರತವಲ್ಲ ಇದು. ಇದು ಬಹಳ ನಿಯಮಬದ್ಧವಾಗಿ ಮಾಡ್ತಕ್ಕಂಥದ್ದು. ವಿಧಿಪೂರ್ವಕವಾಗಿ ಮಾಡೋದ್ರಿಂದ ಕ್ಷಿಪ್ರ ಸಿದ್ಧಿ. ಈ ಒಂದು ಪೂಜೆಯ ವೈಶಿಷ್ಟ್ಯತೆ ಏನಪ್ಪಾ ಅಂದರೆ ನೋಡಿ, ಯತ್ರಾಸ್ತಿ ಭೋಗೋ ನಹಿ ತತ್ರ ಮೋಕ್ಷಃ, ಯತ್ರಾಸ್ತಿ ಮೋಕ್ಷೋ ನಹಿ ತತ್ರ ಭೋಗಃ, ಶ್ರೀಸುಂದರಿ ಪೂಜನ ತತ್ಪರಾಣಾಂ ಭೋಗಶ್ಚ ಮೋಕ್ಷಶ್ಚ ನಹಿ ತತ್ರ ಯಹಿ ಅಂತಂದ್ರು. ಎಲ್ಲಿ ಭೋಗಕ್ಕೆ ಅವಕಾಶವಿದೆಯೋ ಅಲ್ಲಿ ಮೋಕ್ಷಕ್ಕೆ ಅವಕಾಶವಿಲ್ಲ ನಿಮಗೆ. ಎಲ್ಲಿ ಮೋಕ್ಷಕ್ಕೆ ಅವಕಾಶವಿದೆಯೋ, ಮೋಕ್ಷ ಸಾಧನೆಯೋ, ಅಲ್ಲಿ ಇತರೆ ಪ್ರಾಪಂಚಿಕ ಭೋಗಕ್ಕೆ ಅವಕಾಶವಿಲ್ಲ. ಆದರೆ ಇಲ್ಲಿ ಯತ್ರಾಸ್ತಿ ಭೋಗೋ ನಹಿ ತತ್ರ ಮೋಕ್ಷಃ, ಯತ್ರಾಸ್ತಿ ಮೋಕ್ಷೋ ನಹಿ ತತ್ರ ಭೋಗಃ, ಶ್ರೀಸುಂದರಿ ಪೂಜನ ತತ್ಪರಾಣಾಂ ಭೋಗಶ್ಚ ಮೋಕ್ಷಶ್ಚ ನಹಿ ತತ್ರ ಯಹಿ ಅಂತ. ಈ ಶ್ರೀಸುಂದರಿ ಪೂಜನ ಅಂದರೆ ಈ ದೇವಿಯ ಜಗನ್ಮಾತೆಯ ಪೂಜೆಯಲ್ಲಿ ಭೋಗ ಮೋಕ್ಷ ಎರಡೂ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಹೋಗ್ತಕ್ಕಂತಹ ವ್ಯವಸ್ಥೆ ಇಲ್ಲಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಭೋಗ ಮೋಕ್ಷ ಒಟ್ಟೊಟ್ಟಿಗೆ ಹೆಜ್ಜೆ ಹಾಕ್ತಕ್ಕಂತಹ ವೈಶಿಷ್ಟ್ಯತೆ ದೇವಿಯ ವೈಶಿಷ್ಟ್ಯಪೂರ್ಣವಾದ ಆಚರಣೆ ನವರಾತ್ರಿ. ಹಾಗಾಗಿ ಸನ್ಯಾಸಿಗಳು ಸಂಸಾರಿಗಳು ಏಕಕಾಲಕ್ಕೆ ಮಾಡಬಹುದಾದಂತಹ ವ್ರತ ಅಂತಂದ್ರೆ ಇದು ಮಾತ್ರವೇ. ಬೇರೆ ಎಲ್ಲದರಲ್ಲೂ ಸಂಸಾರಿಗಳಿಗಿದ್ದಂಥ ವ್ರತ ಸನ್ಯಾಸಿಗಳಿಗಿಲ್ಲ, ಸನ್ಯಾಸಿಗಳು ಮಾಡ್ತಕ್ಕಂಥ ವ್ರತ ಸಂಸಾರಿಗಳಿಗಿಲ್ಲ. ನವರಾತ್ರಿ ವ್ರತ ಹಾಗಲ್ಲ. ಸಂಸಾರಿಗಳಿಗೆ ಸನ್ಯಾಸಿಗಳಿಗೆ ಏಕಕಾಲದಲ್ಲಿ ಏಕಪ್ರಕಾರವಾಗಿ ಮಾಡ್ಕೊಂಡು ಹೋಗಬಹುದಂತಹ ಒಂದು ವಿಶಿಷ್ಟವಾದ ವ್ರತ ನವರಾತ್ರಿ ವ್ರತ. ಆ ನವರಾತ್ರಿ ವರ್ಷದ ವೈಶಿಷ್ಟ್ಯತೆಯೇ ಅಂಥದ್ದು ಅಲ್ಲಿ. ಇನ್ನು ಶ್ರೀಸುಂದರಿ ಪೂಜನ ತತ್ಪರಾಣ ಭೋಗಶ್ಚ ಮೋಕ್ಷಶ್ಚ ಅಂತ ಇಲ್ಲಿ ಇನ್ನೊಂದು ವೈಶಿಷ್ಟ್ಯತೆ ಅಂತಂದ್ರೆ, ಬೇರೆ ಬೇರೆ ದೇವತೆಗಳಿಗೆ ನೀವು ಯಾವ್ಯಾವ ಥರದ ಪುಷ್ಪ ಇದು ಹೇಳಿದ್ರು ಕೂಡ ಈ ದೇವಿ ಪೂಜೆಯಲ್ಲಿ ನವರಾತ್ರಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಮಲ್ಲಿಗೆ ಸಂಪಿಗೆ ಹೂವಿಲ್ಲದೇನೆ, ಸಿಂಧೂರವಿಲ್ಲದೆ, ರಕ್ತಗಂಧವಿಲ್ಲದೆ ಅಂದರೆ ಚಂದನ ಅಥವಾ ಕೆಂಪು ಗಂಧವಿಲ್ಲದೆ ಮಾಡ್ತಕ್ಕಂಥ ಪೂಜೆಗೆ ಫಲ ಕಡಿಮೆ ಅಂತಂದ್ರು. ತಾಂಬೂಲದ ನೈವೇದ್ಯ ಅತ್ಯವಶ್ಯಕ. ತಾಂಬೂಲ ಪೂರಿತ ಮುಖೀಂ ತ್ರಿಪುರಾಂ ನಮಾಮಿ ಅಂತಂದ್ರು. ಇದೆಲ್ಲ ಈ ಒಂದು ವ್ರತದ ವೈಶಿಷ್ಟ್ಯತೆಯಮ್ಮ. ಸರಿ ಗುರುಜಿ, ನವರಾತ್ರಿಯ ವೈಶಿಷ್ಟ್ಯತೆಯನ್ನ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಏನು ಮೊದಲ 3 ದಿನ ಮಹಾಕಾಳಿಯ ಪೂಜೆಯ ನಂತರದ 4, 5, 6ನೇ ದಿನದಂದು ಮಹಾಲಕ್ಷ್ಮಿಯನ್ನ ಪೂಜಿಸ್ತೀವಿ. ಅದಕ್ಕೆ ಬಳಸುವಂತಹ ಆ ಒಂದು ಹೂ ಕೂಡ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ ಅಂತ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಧನ್ಯವಾದ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿಯ ಬಗ್ಗೆ ಮಾಹಿತಿ. ಇನ್ನಷ್ಟು ನವರಾತ್ರಿಯ ಕುರಿತಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಇದು ಇವತ್ತಿನ ಕಾರ್ಯಕ್ರಮದ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.